ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಪಟ್ಟಣದಲ್ಲಿ ಕಳ್ಳರು ಕೈಚಳಕವನ್ನ ತೋರಿಸಿದ್ದಾರೆ. ಇವರ ಕೈಚಳಕ ಎಲ್ಲವೂ ಕೂಡ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಕಳ್ಳರು ಅತ್ಯಂತ ಚಾಣಾಕ್ಷತನದಿಂದ ರೋಲಿಂಗ್ ಶಟರ್ ಗಳನ್ನ ಮೇಲೆ ಕೆತ್ತಿ ಮಲಗಿದ ಆಸನದಲ್ಲಿಯೇ ಅಂಗಡಿಗಳ ಒಳಗಡೆ ನುಗ್ಗಿ ಲಕ್ಷಾಂತರ ರುಗಳನ್ನ ಅಂಗಡಿಗಳಿಂದ ದೋಚಿ ಪರಾರಿಯಾಗಿದ್ದಾರೆ. ಹೊಸಕೋಟೆ ಪಟ್ಟಣದಲ್ಲಿರ್ತಕ್ಕಂತಹ KR ರಸ್ತೆಯಲ್ಲಿನ ರೆಮೆಂಟ್ಸ್ ಬಟ್ಟೆ ಅಂಗಡಿ, ಪ್ರೆಸ್ಟೇಜ್ ಹೋಮ್ ಅಪ್ಲಯನ್ಸಸ್, ಹಾರ್ಡ್ವೇರ್ ಶಾಪ್ಗಳು ಇವರ ಟಾರ್ಗೆಟ್ ಆಗಿತ್ತು. ಹೊಸಕೋಟೆಯ ಚಾಮರಾಜೇಂದ್ರ ವೃತ್ತ ಹಾಗೆ ಹೊಸಕೋಟೆಯ ಪ್ರಮುಖ ರಸ್ತೆಯಲ್ಲಿರುವ ಅಂಗಡಿಗಳನ್ನ ಇವರು ಮೊದಲೇ ನಿಗದಿ ಮಾಡಿಕೊಂಡು ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾಗಳು ಇತ್ತು ಅದನ್ನು ಕೂಡ ನೋಡ್ಕೊಂಡು ಬಂದು ಕಳ್ಳತನವನ್ನ ಮಾಡಿದ್ದಾರೆ. ಆದರೆ ಒಳಗಡೆ ಇದ್ದಂತ ಸಿಸಿ ಕ್ಯಾಮೆರಾಗಳಲ್ಲಿ ಇವರೆಲ್ಲರ ಕೈಚಳಕವೂ ಕೂಡ ಸೆರೆಯಾಗಿದೆ. ಇದೀಗ ಹೊಸಕೋಟೆ ಪಟ್ಟಣದ ಪೊಲೀಸ್ನವರು ಕಳ್ಳರನ್ನ ಸೆರೆ ಹಿಡಿಯಲು ಬಲೆಯನ್ನ ಬೀಸಿದ್ದಾರೆ. ಈ ಒಂದು ಕಳ್ಳತನಗಳನ್ನ ನೋಡಿದ್ರೆ ಇವರೆಲ್ಲರೂ ಕೂಡ ಒಂದಷ್ಟು ಪ್ರೊಫೆಷನಲ್ಸ್ ಅಂತ ಅನಿಸ್ತಾ ಇದೆ. ಈಗ ಹೊಸಕೋಟೆ ಪಟ್ಟಣದಲ್ಲಿರ್ತಕ್ಕಂತಹ ಇನ್ಸ್ಪೆಕ್ಟರ್ ಗೋವಿಂದ ರಾಜ್ ರವರಿಗೆ ಇದೊಂದು ಸವಾಲಿನ ಪ್ರಶ್ನೆಯೇ ಆಗಿದೆ. ಈ ಕಳ್ಳರು ತೋರಿಸಿದಂತ ಆ ಕೈ ಚಳಕದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಹೀಗೆ ರೋಲಿಂಗ್ ಶಟರ್ ಗಳನ್ನ ಮೇಲೆ ಕೆತ್ತಿ ತೆವಳುಕೊಂಡಿದ್ದೇನೆ ಒಳಗಡೆ ಹೋಗಿ ಎಲ್ಲರೂ ಕೂಡ ಈ ಅಂಗಡಿಗಳಲ್ಲಿದ್ದಂತ ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ಇವರ ಎಲ್ಲ ಕೂಡ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಈಗ ಪೊಲೀಸ್ನವರು ಈ ಒಂದು ಪ್ರಕರಣವನ್ನ ಹೇಗೆ ಭೇದಿಸ್ತಾರೆ ಎನ್ನುವಂಥದ್ದು ಪೊಲೀಸ್ನವರಿಗೆ ಒಂದು ರೀತಿಯಾಗಿ ಸವಾಲಿನ ಪ್ರಶ್ನೆಯಾಗಿದೆ.